ನಾನು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಕೆಂಪೇಗೌಡ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಚೇರ್ಮನ್ ಆಗಿದ್ದೀನಿ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಗಂಜಲಗೂಡು ಅನ್ನೋ ಗ್ರಾಮ, ಅರಕಲಗೂಡಿನ ತಾಲೂಕು, ಇಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಮತ್ತು ಅಲ್ಲಿನ ಶಾಸಕರಾದ ಮಂಜುನಾಥ್ ಅವರು ಮತ್ತು ಅಲ್ಲಿನ ಒಂದು ಪೊಲೀಸ್ ಅಧೀಕ್ಷಕ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಿದ್ದಂಥ ಕೃಷ್ಣಕುಮಾರ್ ಅವರು ನಮ್ಮ ಸಮಸ್ಯೆಯನ್ನು ಕೇಳಿಕೊಂಡಾಗ ನಾವು 8ನೇ ತಾರೀಕು ಮಾರ್ಚ್ 2025 ಇವತ್ತು ಈ ಗ್ರಾಮದಲ್ಲಿ ಮಾಡಬೇಕು ಅಂತ ನಮ್ಮ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಟರಾಜ್ ಅವರು, ಮಂಜುನಾಥ್ ಅವರು ಮತ್ತು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಕೃಷ್ಣಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಮಾಡಿದ್ದೇವೆ. ಸುಮಾರು 45 ಜನ ಡಾಕ್ಟರ್ಗಳು ಇಲ್ಲಿ ಬಂದು ಎಲ್ಲ ಸ್ಪೆಷಾಲಿಟೀಸಲ್ಲೂ ಹೆಡ್ ಟು ಟೋ, ಈಗ ತಲೆಯಿಂದ ಕಾಲ್ವರೆಗೂ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟ್ರು ಕೆಂಪೇಗೌಡ ಮೆಡಿಕಲ್ ಕಾಲೇಜಿಂದ ಇಲ್ಲಿ ಬಂದು ಗ್ರಾಮಸ್ಥರಿಗೆ ಮತ್ತು ಹಳ್ಳಿ ಜನಕ್ಕೆ ಎಲ್ಲಿ ಸ್ಪೆಷಾಲಿಟಿ ಸರ್ವಿಸಸ್ ಸಿಕ್ಕೋದಿಲ್ವೋ, ಇಲ್ಲೆಲ್ಲ ಸ್ಪೆಷಾಲಿಟಿ ಡಾಕ್ಟರ್ಗಳು ಸಿಕ್ಕಲ್ಲ. ಅದಕ್ಕೋಸ್ಕರ ನಾವು ಬಂದು ಔಟ್ರೀಚ್ ಕ್ಯಾಂಪ್ ಅಂತ ನಮ್ಮ ಮೆಡಿಕಲ್ ಕಾಲೇಜಿಂದ ಈ ಹಳ್ಳಿಗಳು ಮತ್ತು ಗ್ರಾಮಗಳಿಗೆ, ತುಂಬ ದೂರದಲ್ಲಿರುವಂಥ ಗ್ರಾಮಗಳಿಗೆ ಬಂದು ಅವರ ಒಂದು ಕಾಯಿಲೆಗಳನ್ನು ಒಂದು ಕಂಡಿಡಿದು ಆಪರೇಷನ್ ಮಾಡುವಂಥದ್ದಕ್ಕೆ ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾಗಿರೋರಿಗೆ ನಮ್ಮ ಆಸ್ಪತ್ರೆಗೆ ರೆಫರ್ ಮಾಡಿ ಅಲ್ಲಿ ಆಯುಷ್ಮಾನ್ ಭಾರತ್, ಯಶಸ್ವಿನಿ ಸ್ಕೀಮ್ಗಳ ಅಡಿಯಲ್ಲಿ ನಾವು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡೋಕ್ಕೆ ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮ ಆಗಿದೆ. ಗ್ರಾಮಸ್ಥರು ಸುಮಾರು ಜನ ಬಂದು ಈ ಅಕ್ಕಪಕ್ಕ ಒಂದು 50ರಿಂದ 100 ಗ್ರಾಮಗಳು ಜನ ಬಂದು ಇದರಲ್ಲೆಲ್ಲನೂ ಪಾಲ್ಗೊಂಡಿದ್ದಾರೆ. ECG ಮಾಡ್ತಾ ಇದ್ದೀವಿ, ಅಲ್ಟ್ರಾಸೌಂಡ್ ಮಾಡ್ತಾ ಇದ್ದೀವಿ, ಬ್ಲಡ್ ಟೆಸ್ಟ್ಗಳು ಮಾಡ್ತಾ ಇದ್ದೀವಿ ಮತ್ತು ಸುಮಾರು ಪ್ರೀ ಡೆಲಿವರೀಸ್ ಇಲ್ಲೇನೋ ತುಂಬ ಕಾಂಪ್ಲಿಕೇಟೆಡ್ ಇರುವಂಥವರು ಕೆಂಪೇಗೌಡ ಆಸ್ಪತ್ರೆಗೆ ಬಂದು ಉಚಿತ ಒಂದು ತಪಾಸಣೆ ಮತ್ತು ಡೆಲಿವರಿ ಕ್ಯಾಂಪ್ ಕೂಡ, ಅಲ್ಲಿ ಯಾರಾದರೂ ಕಾಂಪ್ಲಿಕೇಟೆಡ್ ಕೇಸಸ್ ಇದ್ದರೆ ಬಂದು ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಸೊ ಅದರಿಂದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು. ಈ ಕ್ಯಾಂಪ್ಗೆ ಇವತ್ತು ಯಾರು ಬರೋಕ್ಕಾಗಲ್ವೋ ಅವ್ರಿಗೆ ಬೆಂಗಳೂರಿಗೆ ನಮ್ಮ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಬಂದು ಚಿಕಿತ್ಸೆ ತಗೊಳ್ಳೋದಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಈ ಗ್ರಾಮಸ್ಥರು ಕೂಡ ಒಪ್ಕೊಂಡಿದ್ದಾರೆ. ಸೊ ಈ ಗ್ರಾಮಸ್ಥರಲ್ಲಿ ನಮ್ಮ ಕೃಷ್ಣಕುಮಾರ್ ಸಾಹೇಬರು ಇವರ ಒಂದು ಮುಂಚೂಣಿಯಲ್ಲಿ ಈ ಒಂದು ವೈದ್ಯಕೀಯ ಶಿಬಿರ ಬಂತು. ನಟರಾಜ್ ಅವರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರು, ಇನ್ನೂ ಶಾಸಕರು ಬರ್ತಾ ಇದ್ದಾರೆ. ಸೊ ಬಂದಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಾಸಕರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ.